ಹಾಯ್, ನಾನು ನಿಮ್ಮ ಹೇಗೆ ವಿತ್ ಕನ್ನಡ. IDBI ಬ್ಯಾಂಕ್ದು ಡೆಬಿಟ್ ಕಾರ್ಡ್ ಪಿನ್ ಜನ್ರೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ವಿತ್ ಮೊಬೈಲಲ್ಲಿ. IDBI ಬ್ಯಾಂಕ್ದು ಆ್ಯಪ್ ಮುಖಾಂತರ ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ, ATMಗೆ ಹೋಗಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಕಸ್ಟಮರ್ ಕೇರ್ ಮುಖಾಂತರ ಪಿನ್ ಜನ್ರೇಟ್ ಮಾಡುವುದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ, ಕಸ್ಟಮರ್ ಕೇರ್ ನಂಬರ್ ಟೈಪ್ ಮಾಡ್ಕೊಳ್ಳಿ 180020943224. ಮತ್ತೊಂದು ಸತಿ ಹೇಳ್ತೀನಿ, 180020943224. ನಿಮ್ಮ ಬ್ಯಾಂಕ್ ಯಾವ ಅಕೌಂಟ್ ಕೊಟ್ಟಿರ್ತೀರಲ್ಲ ನಂಬರು, ಆ ನಂಬರಿಂದ ರಿಜಿಸ್ಟರ್ ಆಗಿರೋ ನಂಬರಿಂದ ಕಾಲ್ ಮಾಡಿ. ಕಾಲ್ ರಿಂಗ್ ಆಗುತ್ತೆ. ರಿಂಗ್ ಆದಮೇಲೆ ನಿಮಗೆ ಸ್ವಲ್ಪ ಕತೆ ಪುರಾಣ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅದಾದಮೇಲೆ ಲ್ಯಾಂಗ್ವೇಜ್ ಸೆಟ್ ಮಾಡ್ಕೊಳ್ಳಿ. ಕನ್ನಡ ಆದರೆ ಕನ್ನಡ, ತೆಲುಗು ಆದರೆ ತೆಲುಗು, ಇಂಗ್ಲೀಷು, ಹಿಂದಿ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಂಬರ್ ಹೇಳ್ತಾರೆ, ನಂಬರ್ ಟೈಪ್ 1 2 3 ಅಂತ. ನಾನು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. 6 ಅಂತ ಡಯಲ್ ಮಾಡಿದೆ. ಡಯಲ್ ಮಾಡಿದ್ಮೇಲೆ ಕನ್ನಡ ಲ್ಯಾಂಗ್ವೇಜ್ಗೆ ಸೆಟ್ ಆಗುತ್ತೆ. ಮತ್ತು ನೀವು ಯಾವಾಗಾದರೂ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಕನ್ನಡ ಲ್ಯಾಂಗ್ವೇಜಲ್ಲೇ ಬರಬೇಕು ಅಂತಂದರೆ ಸ್ಟಾರ್ ಒತ್ತಿ ಅಂತ ಹೇಳ್ತಾರೆ, ನೀವು ಸ್ಟಾರ್ ಒತ್ತಿ. ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಇರುತ್ತಲ್ಲ 16 ಡಿಜಿಟ್ ನಂಬರು ಟೈಪ್ ಮಾಡಿ ಅಂತ ಹೇಳ್ತಾರೆ, ಟೈಪ್ ಮಾಡಿ ನೋಡಿ. ನಾನು ಟೈಪ್ ಮಾಡ್ತಾ ಇದ್ದೀನಿ ನನ್ನ ನಂಬರ್ಗಳು 16 ಡಿಜಿಟ್ಟು. ರಾಂಗ್ ಮಾತ್ರ ಒತ್ತೋಕೋಬೇಡಿ. ಆಮೇಲೆ ನಿಮಗೆ OTP ಬರುತ್ತೆ ನಿಮ್ಮ ನಂಬರ್ಗೆ, ನಿಮ್ಮ ಡಿಜಿಟ್ ಆಗಿರೋ ನಂಬರ್ಗೆ. ಆ ನಂಬರು ಒತ್ಕೊಳ್ಳಿ, ರಾಂಗ್ ಮಾತ್ರ ಒತ್ತೋಕೋಬೇಡಿ. OTP ಟೈಪ್ ಮಾಡಾದಮೇಲೆ ನಿಮಗೆ ಪಿನ್ ಜನ್ರೇಟ್ ಮಾಡಿ ಅಂತ ಹೇಳ್ತಾರೆ, ಪಿನ್ ನಂಬರ್ ಟೈಪ್ ಮಾಡಿ ಅಂತ ಹೇಳ್ತಾರೆ. ಟೈಪ್ ಮಾಡಿ, ಕರೆಕ್ಟಾಗಿ ಮಾಡಿ. ಅದಾದಮೇಲೆ ಮತ್ತೆ ಒಂದು ಸತಿ ಟೈಪ್ ಮಾಡಿ ಅಂತ ಹೇಳ್ತಾರೆ, ಟೈಪ್ ಮಾಡಿ. ಟೈಪ್ ಮಾಡಿದಾದ್ಮೇಲೆ ಕಂಪ್ಲೀಟ್ ಆಗುತ್ತೆ, ಸಕ್ಸಸ್ಫುಲಿ ಆಗುತ್ತೆ, ಪಿನ್ ಜನ್ರೇಟ್ ಆಗಿರುತ್ತೆ. ಒಂದು ಸತಿ ನೀವು ATMಗೆ ಹೋಗಿ ಕನ್ಫರ್ಮೇಷನ್ಗೆ ಚೆಕ್ ಮಾಡ್ಕೊಳ್ಳಿ, ಅಷ್ಟೇ.